ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸಿಂಪಲ್ ಆಗಿ ವೆಜಿಟೇಬಲ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಏನನ್ನು ರುಬ್ಬುದೇನೆ ಸಿಂಪಲ್ ಆಗಿ ಪೌಡರ್ನ ಯೂಸ್ ಮಾಡ್ಕೊಂಡು ಹೇಗೆ ಬಿರಿಯಾನಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೀವು ಎಣ್ಣೆ ಜೊತೆಗೆ 1 ಚಮಚ ತುಪ್ಪ ಕೂಡ ಹಾಕೊಬೋದು. ನಾನು ತುಪ್ಪ ಹಾಕಿಲ್ಲ, ಹಾಗೆ ಬರೀ ಎಣ್ಣೆ ಹಾಕ್ತಾ ಇದ್ದೀನಿ. ಅದಾದಮೇಲೆ 1/4 ಚಮಚ ಸಾಸಿವೆ ಹಾಕಿ 1 ಚಿಟಿಕೆ ಆಗೋಷ್ಟು ಜೀರಿಗೆ ಹಾಕೋದು. ಜೀರಿಗೆನ ತುಂಬ ಹಾಕೋದು ಬೇಕಾಗಲ್ಲ, ಏಕೆಂದರೆ ಅದರದ್ದೇ ಫ್ಲೇವರ್ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ 1-2 ಪಲಾವ್ ಎಲೆ, 1 ಇಂಚು ಚಕ್ಕೆ, ಒಂದೇ 1 ಲವಂಗ, 1 ಸ್ಟಾರು, 1 ಏಲಕ್ಕಿ ಹಾಕ್ಬಿಟ್ಟು ಅದಾದಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿ, 1 ಮೀಡಿಯಮ್ ಸೈಜ್ ಟೊಮೊಟೊನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕೋದು. ಅದು ಫ್ರೈ ಮಾಡೋ ಹಂತದಲ್ಲೇ 1/4 ಚಮಚ ಅರಿಶಿನ, 1 ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ, ಅರ್ಧ ಚಮಚ ಅಚ್ಕಾರದ ಪುಡಿ, 1/4 ಚಮಚ ಧನಿಯಾ ಪುಡಿ ಹಾಕ್ಬಿಟ್ಟು 1 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕೋದು. ಅದೆಲ್ಲ ಹಾಕ್ಬಿಟ್ಟು ಮಾಮೂಲಿ 1-2 ನಿಮಿಷ ಫ್ರೈ ಮಾಡಿದ್ರೆ ಆಯಿತು. ಇವಾಗ 1/4 kg ಆಗೋಷ್ಟು ತರಕಾರಿ ತೊಗೊಂಡಿದ್ದೀನಿ. ಬಟಾಣಿನೂ ಸೇರಿಸಿ 250 ಗ್ರಾಮ್ ಆಗೋಷ್ಟು ಇದೆ. ಬೀನ್ಸ್, ಕ್ಯಾರೆಟ್, ಬೀಟ್ರೋಟ್ ಮತ್ತು ದಪ್ಪಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂಥರ ಸ್ಟೈಲಿಶ್ ಆಗಿ ಕಟ್ ಮಾಡಿದ್ದೀನಿ, ತುಂಬ ಸಣ್ಣಕ್ಕೆ ಕಟ್ ಮಾಡಿಲ್ಲ, ಮಾಮೂಲಿ ಮೀಡಿಯಮ್ ಸೈಜ್ ಉದ್ದದಲ್ಲೇ ಕಟ್ ಮಾಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋದು. ಫ್ರೈ ಆಗಿದಾದಮೇಲೆ ಕೊನೆಯಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಬಿಟ್ಟು ಮಾಮೂಲಿ 1:2ನ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಕೊನೆಯಲ್ಲಿ 1 ಅರ್ಧ ನಿಂಬೆಹಣ್ಣಿನ ನೀಟಾಗಿ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ಆಮೇಲೆ 250 ಗ್ರಾಮ್ ಆಗೋಷ್ಟು ಅಕ್ಕಿನ ತೊಳೆದ್ಬಿಟ್ಟು ಅದನ್ನು ಕೂಡ ನೆನೆಸಿಟ್ಟಿದೆ, ಅದನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡೋದು ಅಷ್ಟೇ. ಇವಾಗ 3 ವಿಷಲ್ ಕೂಗಿಸಿದ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿರುತ್ತೆ. ಏನೂ ರುಬ್ಬೋಷ್ಟಿಲ್ಲ, ಸಖತ್ತು ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡಿದ್ರೆ ಸಡನ್ನಾಗಿ ಕ್ವಿಕ್ಕಾಗಿ ಏನು ಮಾಡೋದು ಅಂತ ಅನ್ನುವಾಗ ಈ ರೀತಿಯಾಗಿ ಮಾಡ್ಕೊಬೋದು. ನೋಡಿದ್ರಲ್ಲ ಎಷ್ಟು ಉದ್ರುದ್ರಾಗಿ ಕೇವಲ 5 ನಿಮಿಷದಲ್ಲೇ ವೆಜಿಟೇಬಲ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಹೊಸ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.